ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸುಪ್ರಸಿದ್ಧ ಶ್ರೀ ಮೈಲಾರಲಿಂಗೇಶ್ವರನ ಕ್ಷೇತ್ರದಲ್ಲಿ ನಡೆದ ಬುಧವಾರ ದಿವಸ ಈ ಕಾರಣಿಕ ನುಡಿಗೆ ಕೆಲವೇ ಕ್ಷಣ ಮೊದಲು ಕುದುರೆ ಏರಿ ಬಂದ ಧರ್ಮಕರ್ತ ವೆಂಕಟಪ್ಪ ಒಡೆಯರ್ ರಾಮಪ್ಪ ಗರ್ವಯ್ಯ 18 ಅಡಿ ಎತ್ತರದ ಬಿಲ್ಲನೇರಿ ಚಂಪಾಯಿತಲೆ ಪರಾಕ್ ಎಂದು ಕಾರಣಿಕ ಭವಿಷ್ಯ ನುಡಿದಿರುವ ಅರ್ಥ ಈ ನುಡಿಯು ಸಂಪತ್ತು ಸುಭಿಕ್ಷೆ ಸಂಪಾದನೆಯಾಗಿದೆ ಅಂತ ಅರ್ಥೈಸಲಾಗಿದೆ. ಮಳೆ ಬೆಳೆ ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆ ಮತ್ತು ಸಮೃದ್ಧಿ ಬೆಳೆ ಬರುತ್ತೆ, ರೈತರ ಬಾಳು ಹಸನಾಗುತ್ತೆ ಎಂದು ಸಕಾರಾತ್ಮಕ ಭವಿಷ್ಯವನ್ನ ಇದು ಸೂಚಿಸುತ್ತೆ. ರಾಜಕೀಯ ಕ್ಷೇತ್ರದಲ್ಲಿ ಮಹತ್ವದ ಬೆಳವಣಿಗೆ ನಡೆಯುತ್ತೆ ಎಂದು ದೈವವಾಣಿಯ ಪ್ರತೀತಿ ಇದೆ. ಸಂಭ್ರಮ ಈ ಕಾರಣಿಕವು ನಾಡಿಗೆ ಸೇರಿ ಸಂಪತ್ತು ಐಶ್ವರ್ಯ ಲಭಿಸಲಿದೆ ಎಂಬುದು ಭಕ್ತರಲ್ಲಿ ಹೊಸ ಆಶಾಭಾವನೆ ಮೂಡಿಸುವ ಮೂಲಕ ತಿಳಿಸುತ್ತೆ. ಇದೀಗ ನಡೀತಾ ಇರುವ ಪ್ರಸಿದ್ಧವಾದ ಶ್ರೀ ಮೈಲಾರಲಿಂಗೇಶ್ವರನ ಜಾತ್ರೆಯಲ್ಲಿ ಸುಮಾರು ಲಕ್ಷ ಜನ ಸಾಗರವೇ ಹರಿದು ಬರುತ್ತೆ. ನೋಡುಗರ ಗಮನ ಸೆಳೆಯುವ ಜಾತ್ರೆ ಅಂದ್ರೆ ಶ್ರೀ ಮೈಲಾರಲಿಂಗೇಶ್ವರ ಜಾತ್ರೆ ಎನ್ನುತ್ತಾರೆ ಇಲ್ಲಿನ ಭಕ್ತರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.